ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಗುರು. ಇವತ್ತು ಭಾನುವಾರ ಇತ್ತಲ್ವಾ? ಸೊ ಬೆಳಗ್ಗೆನೆ ನಾನು ಬೇಕಂತ ಇದ್ದಿಲ್ಲ, ನಿದ್ದೆ ಬರ್ದೇ ಇದ್ದಿದ್ದಕ್ಕೆ ಎದ್ದು ಕೆಳಗಡೆ ಬಂದು ಇಲ್ಲಿಬ್ಬರು ಚಿಕ್ಕ ಹುಡುಗರು ಫೈಟ್ ಮಾಡ್ತಾ ಇದ್ರು. ಅದನ್ನ ನೋಡ್ಕೊಂಡು ನಮ್ಮ ಅಪ್ಪ ನನ್ನ ತೋಟದ ಕಡೆ ಕರ್ಕೊಬಂತು. ಇವತ್ತೊಂದು ಕೆಲಸ ಐತೆ, ಇಲ್ಲಿ ಪ್ಲಾನ್ ಹಾಕಬೇಕು ಅಂತ ಕರ್ಕೊಬಂತು. ಇದಕ್ಕೆಲ್ಲ ಪೈಪ್ ಲೈನ್ ಹಾಕಿ ಡ್ರಿಪ್ ಹಾಕಿ ಎಲ್ಲ ಕನೆಕ್ಷನ್ ಹಾಕಿ ಕೊಡಬೇಕು ಅಂತ ಹೇಳ್ತು. ಸರಿ ಅಂತ ನಾವು ಅಂಗಡಿಗೆ ಹೋದ ಐಟಮ್ ಎಲ್ಲ ತಗೋಬರೋಣ ಅಂತ ಆಳ್ತಾ ಹಾಕೊಂಡು ಪೈಪ್ ಎಲ್ಲ ತಗೊಂಡು ಗಾಡಿ ಮೇಲೆ ಇಟ್ಕೊಂಡು ಮನೆ ಕಡೆ ಬಂದು, ಅದೇನೋ ಗೊತ್ತಿಲ್ಲ ಗುರು, ಈ ಭಾನುವಾರ ಬಂದ್ಮೇಲೆ ನಿದ್ದೆ ಹೋಗೋಣ ನೆಮ್ಮದಿಯಾಗಿ ಅನ್ಕೊಂತೀನಿ, ಬಟ್ ನಿದ್ದೆನೇ ಬರಲ್ಲ, ಬೇಗ ಎದ್ಬಿಡ್ತೀನಿ. ಅದೇ ಕೆಲಸಕ್ಕೆ ಹೋಗೋ ಟೈಮ್ ಆದ್ರೆ ನಾನು ನಿದ್ದೆ ಹೋಗೋಣ ಅನಿಸ್ತಾ ಇರ್ತದೆ. ಇದು ನನಗೆ ಮಾತ್ರ ಹಿಂಗೆ ಅನಿಸ್ತೈತೆ ಅಥವಾ ನಿಮಗೂ ಎಲ್ಲರಿಗೂ ಹಿಂಗೆ ಅನಿಸ್ತದೆ? ಒಂದು ಕಮೆಂಟ್ ಹಾಕಿ, ನಾನು ತಿಳ್ಕೊತೀನಿ. ಅದಾದ್ಮೇಲೆ ಪೈಪ್ ಎಲ್ಲ ಕಟ್ ಮಾಡಿ ಅದು ಎಷ್ಟು ಬೇಕೋ ಎಲ್ಲ ಅಲ್ಲಿ ಹಾಕೊಂಡು ಹಾಕೊಂಡು ಜಾಯಿಂಟ್ ಹಾಕಿದೆ ಗಮ್ ಹಾಕಿ. ಅದಾದ್ಮೇಲೆ ನಾವು ಸಣ್ಣ ಡ್ರಿಪ್ ಪೈರ್ ಹಾಕಬೇಕಲ್ವಾ, ಅದಕ್ಕೆ ಹೋಲ್ ಹಾಕಿ ಅದೇನೋ 3 ಪಾರ್ಟ್ಸ್ ಕೊಟ್ಟಿರೋ ಸೆಟ್ಟಿಂಗ್ ಆಗ್ತಾ ಇದೆ. ಅವ್ನು ನೋಡಿದ್ರೆ ಅದು ಚಿಕ್ಕ ಸೈಜ್ ಕೊಟ್ಟವನೆ. ತಿರ್ಗಾ ಹೋಗಿ ಅಂಗಡಿ ಹತ್ರ ಹೋಗಿ ಅದನ್ನ ಚೇಂಜ್ ಮಾಡ್ಕೊಂಡು ಬಂದು ಅದಾದ್ಮೇಲೆ ಸೆಟ್ ಮಾಡಿ ಎಲ್ಲ ಹೋಲ್ಗಳೆಲ್ಲ ಹಾಕಿ ಅದಕ್ಕೆ ಅದೇನೇನು ಟೂಲ್ ಕೊಟ್ಟಿದ್ದು ಅದ್ರಲ್ಲಿ ಹೋಲ್ ಹಾಕಿ ಲಬ್ರ ಹಾಕಿ ಅದು ಪೈಪ್ ತರ ಕೊಟ್ಟಿದ್ದು ಅದನ್ನೆಲ್ಲ ಸೆಟ್ ಮಾಡಿ ಕೊಟ್ಟೆ. ಅದೆಲ್ಲ ಮುಗೀತು ಅಂತ ಪೈಪ್ ಎಲ್ಲ ಹಾಕ್ತಾ ಇದೆ, ಚಿಕ್ಕ ಚಿಕ್ಕ ಪೈಪು. ಅದು ಹಾಕಬೇಕಾದ್ರೆ ಶಾರ್ಟೇಜ್ ಬಂತು. ನಾವು 60 ಪೀಸ್ ಕೇಳಿದ್ರೆ ಅವ್ನು ಬೈ 40 ಪೀಸ್ ಕೊಟ್ಟಿದ್ದ. ಅದಾದ್ಮೇಲೆ ಮತ್ತೆ ನನ್ನ ಗುಡಿಗೆ ಹೋಗಿ ಅದನ್ನ ಇಸ್ಕೊಂಬಂದು ಎಲ್ಲ ಕನೆಕ್ಟ್ ಮಾಡಿ ಹಾಕೊಟ್ಟೆ. ಹಾಕೊಡೋಷ್ಟಲ್ಲೇ ಫುಲ್ ಸೂರ್ಯ ತಲೆ ಮೇಲೆ ಇದ್ದ, ಬಿಸಿಲು ನೆತ್ತಿ ಕುಗ್ತಾ ಇತ್ತು. ಸರಿ ಸಾಕು ಅಂತ ಅಂದ್ಬಿಟ್ಟು ನಾವು ಮನೆ ಕಡೆ ಬಂದು ಅದು ಮುಗಿಸ್ಕೊಂಡು ಮನೆ ಕಡೆ ಬಂದು ಆಮೇಲೆ ಸಂಜೆ ಹೋಗಿ ಪೈಪ್ ಎಲ್ಲ ಅಂತ ಅನ್ಕೊಂಡು ಮನೆ ಕಡೆ ಬಂದು ಹಂಗೆ ಬರಬೇಕಾದ್ರೆ ನಮ್ದು ಹೊಸ ತೆಂಗಿನ ಮರದಲ್ಲಿ ಎಳ್ನೀರೆಲ್ಲ ಬಿಟ್ಟಿತ್ತು. ಬಟ್ ಅದಕ್ಕೆ ನಾವಂತೂ ಒಂದು ಕುಡಿತಲ್ಲ, ಕೋತಿಗಳೇ ಕುಡಿತಾ ಇದೆ. ಆಮೇಲೆ ಒಂದು ಕಬ್ಬಿನ ಗಿಡನ ಉಣಿದ್ರು, ಅದರಲ್ಲಿ ಹೂವು ಸಹ ಬಿಟ್ಟಿತ್ತು. ಅದು ಪೀಸ್ ಎಲ್ಲ ಶಾರ್ಟೇಜ್ ಕೊಟ್ಟಿನಲ್ಲ, ಅದು ಇಸ್ಕೊಂಬರೋಣ ಅಂತ ನನ್ನ ಗುಡಿಗೆ ಹೋಗಿ ಬರ್ತಾ ಇದ್ದೆ. ಬರಬೇಕಾದ್ರೆ ಹಂಗೆ ಕಿಲೋಮೀಟರ್ ಕಡೆ ಅಬ್ಸರ್ವ್ ಮಾಡಿದೆ, ನಮ್ಮ ಗಾಡಿ ಆಲ್ರೆಡಿ 5555 ಕಿಲೋಮೀಟರ್ ಓಡ್ಬಿಟ್ಟಿತ್ತು. ಅಲ್ಲಿಗೆ ನನಗೆ ಇದು ಹತ್ತಿರ 11,000 ಪೆಟ್ರೋಲ್ ಅಮೌಂಟ್ ಉಳಿಸಿದೆ ನನ್ನ ಕರೆಂಟ್ ಗಾಡಿ ಇದು. ಅದಾದ್ಮೇಲೆ ಎಲ್ಲ ಇಸ್ಕೊಂಬಂದ್ಮೇಲೆ ವೈರ್ ಎಳಿತಾ ಇದ್ದೆ, ಡ್ರಿಪ್ ವೈರು ಎಳೆಯೋಕೆ 4 ಗಂಟೆ ಆಗಿತ್ತು. 4 ಗಂಟೆಯಿಂದ 5 ಗಂಟೆ ತನಕ ಎಳ್ದು ಅದೆಲ್ಲ ಎಳಿದಾದ್ಮೇಲೆ ಮನೆ ಕಡೆ ಬರಬೇಕಾದ್ರೆ ನಮ್ಮ ಮನೆ ಅರ್ಥಿಂಗ್ ವೈರು ಫುಲ್ ರಸ್ಟ್ ಇದ್ದು ಕಟ್ಟಾಗ್ಬಿಟ್ಟಿತ್ತು. ನಮ್ಮ ಅಮ್ಮ ಮನೆ ಹೇಳ್ತು ಗ್ರೌಂಡಿಂಗ್ ಹೊಡಿತೈತು ವಾಷಿಂಗ್ ಮಿಷಿನ್ ಅಂತ. ಸರಿ ಅಂತ ನಂಗೆ ನೋಡಿ ಅದೆಲ್ಲ ಒಂದು ಕನೆಕ್ಷನ್ ಹಾಕಿ ಅದನ್ನ ರೆಡಿ ಮಾಡ್ಬಿಟ್ಟು ಮನೆಗೆ ಬಂದೆ. ಮನೆ ಡೆಲಿವರಿ ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ, ಬಟ್ ಎಡಿಟ್ ಮಾಡೋಕೆ ಟೈಮ್ನೇ ಸಿಗಲಿಲ್ಲ. ಅದೇ ಎಡಿಟ್ ಮಾಡೋಣ ಅಂತ ಕುತ್ಕೊಂಡು ಎಡಿಟ್ ಮಾಡ್ತಾ ಇದ್ದೆ. ಇನ್ನೇನೆ ಯೂಟ್ಯೂಬ್ಗೆ ಹಾಕ್ತೀನಿ ಅಂತ ಹೇಳಿದ್ದೆ, ಹಾಕಕ್ಕಾಗಲಿಲ್ಲ. ನಾಳೆ ಹಾಕ್ತೀನಿ, ನಾಳೆ ಎಲ್ಲ ಹೋಗಿ ನೋಡಿ. ಅದಾದ್ಮೇಲೆ ಗಾಡಿ ಪೂಜೆ ಮಾಡಬೇಕಾಯ್ತಲ್ಲ, ನೆನೆ ಬರೋಷ್ಟರಲ್ಲಿ ಲೇಟ್ ಆಗಿತ್ತು, ನೆನೆ ಪೂಜೆ ಮಾಡಿಲ್ಲ. ಅದಾದ್ಮೇಲೆ ಗಾಡಿ ಪೂಜೆ ಮಾಡೋಣ ಅಂತ ಗಾಡಿ ಎಲ್ಲ ಪೂಜೆ ಮಾಡಿ ಈ ವಿಡಿಯೋದಲ್ಲಿ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ, ನಮ್ಮ ಅಪ್ಪನ ಡ್ರೈವಿಂಗ್ ಬರಲ್ಲ. ಫಸ್ಟ್ ಟೈಮ್ ಡ್ರೈವರ್ ಸೀಟ್ ಕುಂಡಿಸ್ಬಿಟ್ಟು ಗಾಡಿನ ಆಫ್ ಮಾಡಿದ್ರೆ ಮುಂದಕ್ಕೆ ಬಿಡಿಸಿದೀನಿ. ಅದಾದ್ಮೇಲೆ ಕನಕದಾಸರ ಜಯಂತಿ ನೆನ್ನೆ ಆಗಿತ್ತು, ಬಟ್ ನಮ್ಮೂರಲ್ಲಿ ಇವತ್ತು ಮಾಡ್ತಿದ್ರು. ಹಂಗೆ ಹೋಗಿ ಕನಕದಾಸರಿಗೆ ಒಂದು ಪೂಜೆ ಮಾಡ್ಕೊಂಡು ಮನೆ ಕಡೆ ಬಂದು ಊಟ ಮಾಡ್ಬಿಟ್ಟು ತಿಂದು ಮಲ್ಕೊಂಡು ಫ್ರೆಂಡ್ಸ್ ಅಷ್ಟೇ. ಇವತ್ತಿನ ಇಲ್ಲಿಗೆ ಏನು ಮಾಡ್ತಾ ಇದೀನಿ. ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನಾನು ಕನ್ನಡ ಹುಡುಗನೇ ಗುರು, ನಮ್ಮನ್ನು ಬೆಳೆಸಿ.